ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮಂಗಳವಾರ ಅನ್ನುವಂಥದ್ದು ವಾರಗಳಲ್ಲೇ ಒಂದು ವಿಶೇಷತೆಯಿಂದ ಕೂಡಿರುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯ ವಾರ, ಹಾಗೆ ಕುಜನ ವಾರ ಅಂತ ಹೇಳ್ತೀವಿ. ಕುಜ ದೋಷಗಳು ಇದ್ದರೆ ಮದುವೆಗಳು ವಿಳಂಬ ಆಗುತ್ತೆ. ಎಷ್ಟೋ ಜನಕ್ಕೆ ಮ್ಯಾಚಿಂಗು ಒಳ್ಳೆ ರೀತಿಯಲ್ಲಿ ಬರೋದಿಲ್ಲ, ಬಂದರೂ ಸರಿಯಾಗಿ ಆ ಮದುವೆ ಅನ್ನುವಂಥದ್ದು ಸೆಟ್ ಆಗೋದಿಲ್ಲ. ಆದರೆ ಈ ಸಿಂಪಲ್ಲಾಗಿರುವಂಥ ಮೆಥಡನ್ನು ಮಂಗಳವಾರದ ದಿನಗಳಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ಕೊಳ್ತಾರೋ ಆ ಕುಜದೋಷ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಪ್ರತಿ ಊರಲ್ಲೂ ಕೂಡ ನಮಗೆ ಸಿಗುತ್ತೆ. ಹೋಗೋದಕ್ಕೆ ಸಮಯ ಮಾಡ್ಕೊಳ್ಳಿ, ಆಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಪಠಣೆ ಮಾಡಿಕೊಳ್ಳೋದ್ರಿಂದ ಓಂ ಸ್ಕಂದ ದೇವಾಯ ನಮಃ ಈ ಮಂತ್ರವನ್ನು ಎಷ್ಟು ಸಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಹೇಳ್ಕೊಳ್ಳೋದ್ರಿಂದ ಕುಜದೋಷಗಳು, ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು, ಮುಖ್ಯವಾಗಿ ಹಲವಾರು ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಅಂದರೆ ಸ್ಕಿನ್ ಡಿಸೀಸ್, ಚರ್ಮದ ಸಮಸ್ಯೆಗಳು ಅನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಕೆಲವೊಬ್ಬರು ಮಾಡಿಸ್ಕೊಳ್ಳೋದಕ್ಕಾಗಿರೋದಿಲ್ಲ, ಆದರೆ ಇನ್ನು ಕೆಲವರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೂ ಉಪಯೋಗ ಇರೋದಿಲ್ಲ. ಅಂತಹವರೆಲ್ಲರೂ ಕೂಡ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ಹಲವಾರು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ತುಂಬ ಈಸಿಯಾಗಿ. ಇನ್ನು ಮನೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಹಲವಾರು ಇರುತ್ತೆ. ಮನುಷ್ಯನಿಂದ ಮನುಷ್ಯನಿಗೆ, ಮನೆಯಿಂದ ಮನೆಗೆ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲೇ ಕಾಡ್ತಾ ಇರುತ್ತೆ. ಕೆಲವೊಬ್ಬರಿಗೆ ಆ ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ. ಬೆಟ್ಟನೇ ಬಂದು ನಮ್ಮ ಮೇಲೆ ಬಿದ್ದೋಯ್ತು ಅನ್ನೋ ಥರ. ಇನ್ನೂ ಕೆಲವರು ತುಂಬ ಈಸಿಯಾಗಿ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರೆ. ಆದರೆ ಎಲ್ಲದಕ್ಕೂ ಕೂಡ ಒಂದೊಂದು ದಿನ ಅನ್ನುವಂಥದ್ದು ಇರುತ್ತೆ. ಅತಿಥಿ ವಾರಗಳು ಅನ್ನುವಂಥದ್ದು ವಿಶೇಷವಾದ ಶಕ್ತಿ ಹೊಂದಿರುತ್ತೆ. ಮಂಗಳವಾರಕ್ಕೆ ಅಷ್ಟೊಂದು ಶಕ್ತಿ ಇರೋದ್ರಿಂದ ತುಂಬ ಜನಕ್ಕೆ ನರದೃಷ್ಟಿ ಅನ್ನುವಂಥದ್ದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಈ ರೀತಿ ಹಣಕಾಸಿಗೆ ಆಗಿರಬಹುದು, ವ್ಯವಹಾರಕ್ಕೆ ಆಗಿರಬಹುದು, ಅಥವಾ ಆರೋಗ್ಯಕ್ಕೆ ಆಗಿರಬಹುದು, ನಮಗೆ ಪೂರ್ತಿಯಾಗಿ ಅಭಿವೃದ್ಧಿಯ ಮೇಲೆ ಕೂಡ ಪೆಟ್ಟು ಬೀಳ್ತಾ ಇದೆ ಅಂತ ಹೇಳಿದ್ರೆ ಅಂತಹವರು ಈ ಈಸಿಯಾಗಿ ಇರುವಂಥದ್ದು ಸಾಧಾರಣವಾಗಿ ನಾವು ನಿಂಬೆಹಣ್ಣು ಹಾಗೆ ಕಲ್ಲುಪ್ಪು ಅನ್ನುವಂಥದ್ದು ಬರೀ ವಸ್ತುವಾಗಿ ನೋಡಬಾರ್ದು. ಯಾವುದೇ ಒಂದು ವೆಹಿಕಲ್ಲು, ಮನೆಗೆ, ಪೂಜೆಗೆ ದೃಷ್ಟಿ ಮಾಡಬೇಕು ಅಂದರೂ ಕೂಡ ನಿಂಬೆಹಣ್ಣು ಕ್ಷಣಗಳಲ್ಲೇ ತನ್ನ ಸುತ್ತಮುತ್ತ ಇರುವಂಥ ನೆಗೆಟಿವ್ ನಕಾರಾತ್ಮಕ ಶಕ್ತಿಯನ್ನು ಎಳೆದುಕೊಳ್ಳುವಂಥ ಶಕ್ತಿ ಇದರಲ್ಲಿ ಇರೋದ್ರಿಂದ, ಇನ್ನು ಋಣಭಾರಗಳು, ಹಣಕಾಸಿನ ಸಾಲದ ಸಮಸ್ಯೆಗಳು ನಮಗೆ ತುಂಬ ಕಾಡ್ತಾ ಇದೆ ಅಂತ ಹೇಳಿದ್ರೆ ಕಲ್ಲುಪ್ಪು ಸಹಾಯ ಮಾಡುತ್ತೆ. ಇವೆರಡನ್ನೂ ಕೂಡ ನಾವು ಯಾವ ರೀತಿ ತಗೊಂಡು ಈ ಪರಿಹಾರ ಮಾಡಿಕೊಂಡ್ರೆ ಉಪಯೋಗ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಕಲ್ಲುಪ್ಪು ತುಂಬ ಕ್ಷಣದಲ್ಲೇ ನಮಗೆ ಯಾರು ನಂಬಿಕೆ ಇಟ್ಟು ಮಾಡ್ಕೊಳ್ತಾರೋ ಅವರಿಗೆ ಅತಿ ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಇಷ್ಟು ಕಲ್ಲುಪ್ಪನ್ನು ತಗೊಳ್ಳಿ. ಚೆನ್ನಾಗಿರುವಂಥ ಹಳದಿ ಬಣ್ಣದಲ್ಲಿರುವ ನಿಂಬೆಹಣ್ಣನ್ನು ತಗೊಳ್ಳಿ. ಹಣ್ಣಾಗಿರುತ್ತೆ. ಒಂದು 5 ರೂಪಾಯಿ ಕೊಟ್ಟರೆ ನಮಗೆ ನಿಂಬೆಹಣ್ಣು ಸಿಗುತ್ತೆ. ಅದನ್ನು ತಗೊಂಡಿದ್ದೆ ಇದು ಕಷ್ಟ, ಸಂತೋಷ ಏನೇ ಆಗಿರಬಹುದು ಅದು ಬರಬೇಕು ಅಂದರೆ ಮನೆ ಒಳಗಡೆ ಹೊಸ್ತಿಲನ್ನು ದಾಟ್ಕೊಂಡೇ ಬರುವಂಥದ್ದು ಸ್ನೇಹಿತರೆ. ಅದಕ್ಕೋಸ್ಕರ ನಾವು ನೀಟಾಗಿ ಅದನ್ನು 4 ಭಾಗ ಮಾಡಿ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿದ್ದೆ ಇದಕ್ಕೆ
ಈಗ ತಿಳಿಸುವಂಥ ತೋರಿಸುವಂಥ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕಲ್ಲುಪ್ಪನ್ನು ನೀವು ನೀಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೆ ಕಲ್ಲುಪ್ಪನ್ನು ತುಂಬಿಸ್ಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಇದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ. ಮಂಗಳವಾರದ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಕೆಂಪು ಪದಾರ್ಥದಿಂದ ನಾವು ಪರಿಹಾರವನ್ನು ಮಾಡ್ತೀವಿ ನೋಡಿ, ಅದು ಬೇಗ ರಿಸಲ್ಟ್ ಕೊಡುತ್ತೆ. ಯಾಕಂದರೆ ಕುಜನಿಗೆ ಸಂಬಂಧಪಟ್ಟಂಥದ್ದು ಕೆಂಪು ಕಲ್ಲರಲ್ಲೇ ಇರುತ್ತೆ. ಮಂಗಳವಾರ ಕೆಂಪು ಬಟ್ಟೆಗಳನ್ನು ಧರಿಸಬಾರ್ದು, ಕೆಂಪು ಪದಾರ್ಥಗಳನ್ನು ಅಡುಗೆಗೆ ಬಳಸಬಾರ್ದು. ಇಷ್ಟನ್ನು ನೀವು ಕುಂಕುಮವನ್ನು ಇದಕ್ಕೆ ಹಾಕಿಬಿಟ್ಟಿದ್ದೆ ಏನು ಮಾಡಬೇಕು ಅಂದರೆ ಸೀದಾ ಅದನ್ನು ಕೈಯಲ್ಲಿಟ್ಕೊಂಡು ಮನೆಯೆಲ್ಲ ಓಡಾಡಿಸ್ಕೊಂಡು ಹೊರಗಡೆ ಬರಬೇಕು, ಕೇಳ್ಕೊಳ್ಬೇಕು. ಇಷ್ಟು ಸಾಲ ನಾವು ಮಾಡ್ಕೊಂಡಿದ್ದೀವಿ, ಸಾಲವನ್ನು ತೀರಿಸ್ಬೇಕು. ನಮ್ಮ ಮನೆಯಲ್ಲಿ ಹಣಕಾಸಿಗೆ ತುಂಬ ತೊಂದರೆ ಇದೆ, ಅದು ತೀರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಸೀದಾ ಹೊಸ್ತಿಲಿನ ಹೊರಗಡೆ ಬರಬೇಕು. ಬಂದು ಈ ಥರ ಮನೆಗೆ ಪೂರ್ತಿಯಾಗಿ ದೃಷ್ಟಿಯನ್ನು ಮಾಡಿ, ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನಿಮ್ಮ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ಕೊಳ್ತೀರೋ ಅದೇ ಥರ ಕೂಡ ಮಾಡ್ಕೊಳ್ಬಹುದು. ಮೇಲಿಂದ ಕೆಳಗಡೆ ಕೂಡ ದೃಷ್ಟಿಯನ್ನು ಮಾಡಬಹುದು. ಇದನ್ನು ನೀವು ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳಿ. ಈ ಥರ ಗೋಧೂಳಿ ಸಮಯದಲ್ಲಿ ಯಾಕೆ ಮಾಡ್ತೀವಿ ಅಂದರೆ ಒಳ್ಳೆಯದ್ದು ಕೂಡ ಬೇಗ ನಮಗೆ ಅಟ್ರ್ಯಾಕ್ಟ್ ಆಗುವಂಥ ಸಮಯ ಕೂಡ ಅದೇ ಆಗಿರುತ್ತೆ. ಕೆಟ್ಟದ್ದು ಕೂಡ ಆವಾಗಲೇ ಓಡಾಡುವಂಥದ್ದು ಜಾಸ್ತಿ ಇರುತ್ತೆ. ಆ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವಂಥದ್ದು ಯಾವುದೇ ಆಗಿರಬಹುದು ಮನುಷ್ಯನಿಗೆ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ಈ ಥರ ನೀವು ದೃಷ್ಟಿಯೇನೋ ಮನೆಗೆ ಕ್ಲೀನಾಗಿ ಮಾಡಿಬಿಟ್ಟಿದ್ದೆ ಎಲ್ಲಾದರೂ ಸ್ವಲ್ಪ ದೂರಕ್ಕೆ ತಗೊಂಡೋಗ್ಬೇಕು ಸ್ನೇಹಿತರೆ. ದೂರಕ್ಕೆ ಅಂದರೆ ನಿಮ್ಮ ಮನೆಗೆ ಸ್ವಲ್ಪ ದೂರದಲ್ಲೇ ನಮಗೆ 3 ರಸ್ತೆಗಳು 4 ರಸ್ತೆಗಳು ಅನ್ನುವಂಥದ್ದು ಬರುತ್ತೆ. ಆ ರಸ್ತೆಗಳು ಯಾಕೆ ಅಷ್ಟೊಂದು ಮುಖ್ಯ ಅಂತ ಹೇಳಿದ್ರೆ ನಾವು ಓಡಾಡ್ತಾ ಇರುವಂಥ ರಸ್ತೆಗಳು ಅದೇ ಆಗಿರುತ್ತಲ್ವ. ಆಗ ನಮಗೇ ಗೊತ್ತಿಲ್ಲದೆ ನಕಾರಾತ್ಮಕ ಶಕ್ತಿಗಳು ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ನಾವು ಬಂದು ಅದನ್ನು ನಮ್ಮ ಮನೆ ಒಳಗಡೆ ಬಿಟ್ಕೊಂಡಿರ್ತೀವಿ, ಗೊತ್ತೇ ಇರೋದಿಲ್ಲ. ಆದರೆ ಸಮಸ್ಯೆಗಳ ರೂಪದಲ್ಲಿ ಕಾಡ್ತಾ ಇರುತ್ತೆ. ಅದು ಹಾಗೆ 4 ರಸ್ತೆಗಳಿಗೆ ಹೋಗಿಬಿಡಲಿ ಸಮಸ್ಯೆಗಳು. ಇನ್ನು ಅದೃಷ್ಟ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು, ಆಕಸ್ಮಿಕ ಧನಲಾಭ ಅನ್ನುವಂಥದ್ದು ಆ 4 ಕಡೆಯಿಂದ ಕೂಡ ನಮಗೆ ಹುಡುಕೊಂಡು ಬರುತ್ತೆ. ಅದಕ್ಕೇ ನೀವು ಆ ರಸ್ತೆಗಳ ಬಳಿ ಅಂದರೆ ನಾವು ಆ ರಸ್ತೆಗಳ ಮಧ್ಯದಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಒಂದು ಸೈಡ್ಗೆ ಅದನ್ನು ನೀವು ಹಾಕ್ಬಿಟ್ಟು ಹಿಂತಿರುಗಿ ನೋಡಬಾರ್ದು. ನೀಟಾಗಿ ನಿಮ್ಮ ಕೆಲಸ ಮುಗಿಸ್ಕೊಂಡಿದ್ದೆ ಹಾಕಿಬಿಟ್ಟು ವಾಪಸ್ಸು ಬಂದು ಮನೆಯ ಹೊರಗಡೆ ಕೈ ಕಾಲು ಮುಖ ತೊಳ್ಕೊಳ್ಬೇಕು. ನೆನಪಿಟ್ಕೊಳ್ಳಿ, ನಾವು ಮನೆ ಒಳಗಡೆ ಪ್ರವೇಶ ಮಾಡಬಾರ್ದು. ಈಗ ಏನಾಗಿದೆ ಅಂದರೆ ಬಾತ್ರೂಮ್ ಎಲ್ಲ ಮನೆ ಒಳಗಡೆನೇ ಸಿಸ್ಟಮ್ ಇಟ್ಕೊಂಡಿರೋದ್ರಿಂದ ಸೀದಾ ಮನೆ ಒಳಗಡೆ ಬಂದುಬಿಡ್ತೀವಿ. ಅದಕ್ಕೆ ಪ್ರಯೋಜನ ಇರೋದಿಲ್ಲ. ಮನೆ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಇನ್ನು ನಿಮ್ಮ ಕೆಲಸ ಏನಿದೆಯೋ ಅದನ್ನು ಶಿಸ್ತಾಗಿ ಮಾಡ್ಕೊಳ್ಳಿ. ಬದಲಾವಣೆ ನೀವೇ